ಮಶ್ರೂಮ್ ಚೀಸ್ ಆಮ್ಲೆಟ್ ರೆಡಿ, ಸಕ್ಕದಾಗಿದೆ. ಓಕೆ ಬೇಬೆ, ನೆಕ್ಸ್ಟ್ ಅನ್ನು ಮೆಲ್ಟ್ ಆಗಿ ಹೋಯ್ತಲ್ಲ ಬೇಬಿ, ಸಕ್ಕದಾಗಿದೆ. ಕೊನೆಗೂ ನನ್ನ ಹೆಂಡತಿ ಅಡ್ಗೆ ಮನೆಗೆ ಬಂದೇ ಬಿಟ್ಲು. ನಾನೇನೋ ಮಾಡಲ್ಲ, ಮನೇಲಿ ಕೂತ್ಕೊಂಡು ತಿಂತೀನಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಇವತ್ತು ನಾನು ಮಾಡಿ ತೋರ್ಸೋಣ ಪ್ರೂಫ್ ಅಂತ ಬಂದಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ತುಂಬ ಜನ ಕಮೆಂಟ್ ಆಗ್ತಾ ಇದ್ರು, ಏನಂತ ಅಂದರೆ ಯಾವಾಗಲೂ ನಿಮ್ಮ ಅಮ್ಮನೇ ಅಡುಗೆ ಮಾಡ್ತಾರಲ್ಲ, ನಿಮ್ಮ ಹೆಂಡತಿ ಏನು ಅಲ್ಲಾಡಿಸ್ತಿರ್ತಾಳೆ ಮನೆಗೆ ಕೂತ್ಕೊಂಡು ಅಂತ. ಸೊ ನನ್ನ ಬೇಬಿ ಏನಕ್ಕೆ ಬಂದೆ ಅಡುಗೆ ಮನೆಗೆ? ಆಮ್ಲೆಟ್, ಇಟ್ಸ್ ನಾಟ್ ನಾರ್ಮಲ್ ಆಮ್ಲೆಟ್. ನಾನು ಏನಕ್ಕೆ ಬಂದೆ ಅಂತ ಕೇಳಿದೆ, ಏನು ಮಾಡಕ್ಕೆ ಬಂದೆ ಅಂತ ಕೇಳಿದಿಲ್ಲ, ಯಾಕೆ ಬಂದೆ? ಅದೇ ಮಾಡೋಣ ಅಂತ ಬಂದೆ, ಬೇಗ ಮಾಡಿ ಹೊಟ್ಟೆ ಸಿದ್ದಿತ್ತು. ನಿಜ ಹೇಳ್ಬೇಕಂದ್ರೆ ಆ ಥರ ಏನು ಯಾರೇನು ಹೇಳಿಲ್ಲ, ಬಟ್ ಸುಮಾರು ಜನ ಹಾಕಿದ್ರು ಏನಂತ, ನಿಮ್ಮ ವೈಫ್ ಕೈಯಲ್ಲೇ ಯಾವುದೊಂದು ಅಡುಗೆ ಮಾಡಿಸಿ ಅಂತ ಹೇಳಿದ್ರು. ಸೊ ಅಡುಗೆ ಅಲ್ಲ, ಒಂದು ಏನು ಸ್ಟಾರ್ಟರ್ಸ್ ಅಂತ ಹೇಳ್ತಾರಲ್ವ ಇದಕ್ಕೆ ಬೇಬಿ, ಒಂಥರ ಸ್ಟಾರ್ಟರ್ಸ್ ಥರ ನನ್ನ ಬೇಬಿ ಆ್ಯಕ್ಚುಲಿ ಎಲ್ಲ ಥರ ಅಡುಗೆಗಳು ಮಾಡ್ತಾಳೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಸೀರಿಯಸ್ ಆಗಿ ಹೇಳ್ತೀನಿ, ಒಂದು ಐಟಮ್ ಮಾಡ್ತಾಳೆ, ಸಕ್ಕದಾಗಿ ಮಾಡ್ತಾಳೆ. ಆ ಐಟಮಿಗೆ ಒಂದು ಇತಿಹಾಸ ಇದೆ, ಅದಾದಮೇಲೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ಯಾವ ಐಟಮ್ ಗೊತ್ತಾ ಮಾಡೋದು? ಅದಕ್ಕೆ ಹೆಸರು ಮಶ್ರೂಮ್ ಚೀಸ್ ಆಮ್ಲೆಟ್. ಅಲ್ವಾ ಬೇಬಿ? ಮಶ್ರೂಮ್ ಚೀಸ್ ಆಮ್ಲೆಟ್ ಅಂತ ಸಕ್ಕದಾಗಿ ಮಾಡ್ತಾಳೆ ನನ್ನ ಬೇಬಿ. ಬೇಬಿ ನಾನೀಗ ವೆಲ್ಕಮ್ ಮಾಡಿ ಬರೋದಷ್ಟೊತ್ತಿಗೆ ಎಲ್ಲ ಐಟಮ್ಸ್ಗಳು ರೆಡಿ ಇಟ್ಕೊಂಡಿರ್ಬೇಕು, ಓಕೆನಾ? ಸೊ ವೆಲ್ಕಮ್ ಮಾಡಿಬಿಡ್ತೀನಿ. ನನ್ನ ಬೇಬಿ ಅಡುಗೆ ಮಾಡ್ತಾಳೆ ಇವತ್ತು. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಅಮ್ಮ ಅಮ್ಮ, ನೀನಲ್ಲಿ ಹೊರಗಡೆ ಹೋಗಿ ತಲೆ ಬಚ್ಕೊ, ನಡಿಯಲಿ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಡಿ, ಇಲ್ಲಿ ಅಲ್ಲಿ ಹೋಗಲಿ. ಅಲ್ಲ ನೀನು ಮಾಡೋದನ್ನು ತೋರಿಸ್ತಾ ಇದ್ದೀನಿ, ನಡಿಯಲಿ ಬಂದಲ್ಲಿ. ಬೇಬೆ ಎಲ್ಲ ಐಟಮ್ಸ್ ರೆಡಿ ಇಟ್ಕೊಂಡಿದ್ಯಾ? ಬೇಬೆ ನಿಂಗೆ ಗೊತ್ತಲ್ಲ ಯಾವ ಥರ ನಮ್ಮ ಅಮ್ಮ ಮಾಡ್ತಿದ್ರಲ್ಲ, ಯಾವ ಥರ ಎಕ್ಸ್ಪ್ಲೈನ್ ಎಲ್ಲ ಮಾಡೋದು. ಮಾಡಲ್ಲ, ನನ್ನ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತೀನಿ. ನಂಗೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ. ತೆಗೆದು ಬಿಟ್ಟ ಅಂದರೆ ಸರಿ ಬಿಡು. ಈಗ ಮಶ್ರೂಮ್ ಚೀಸ್ ಆಮ್ಲೆಟ್ಗೆ ಬೇಬಿ ಏನೆಲ್ಲ ಬೇಕೋ? ಮಶ್ರೂಮ್ ಚೀಸ್ ಆಮ್ಲೆಟ್ಗೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ತೋರಿಸ್ತೀನಿ ಏನು ಅಂತಂದ್ರೆ, ಇದು ಕಟ್ ಮಾಡಿ ಇಟ್ಕೋ, ರೆಡಿ ಮಾಡಿ. ಓಕೆ, ಸೊ ಏನು ಅಂತಂದ್ರೆ ಇವಾಗ ಮಶ್ರೂಮ್ ಚೀಸ್ ಆಮ್ಲೆಟ್ಗೆ ಏನೆಲ್ಲ ಐಟಮ್ಸ್ಗಳು ಬೇಕು ಅಂತ ಇಲ್ಲಿದೆ. ಈಗ ನನ್ನ ಬೇಬಿ ಹೇಳ್ತಾಳೆ. ಫಸ್ಟ್ ಮಶ್ರೂಮ್ ಬೇಕು. ಏನು ಮಶ್ರೂಮ್ ಚೀಸ್ ಆಮ್ಲೆಟ್ಗೆ ಮಶ್ರೂಮ್ ತಾನೇ ಬೇಕಾಗಿರೋದು. ಸೆಕೆಂಡ್ ಆಮ್ಲೆಟ್ ಬೇಕು. ಮೊಟ್ಟೆ. ಓಕೆನಾ? ಆಮ್ಲೆಟ್ ಅಲ್ಲ, ಅದು ಮೊಟ್ಟೆ ಬೇಬಿ, ಪ್ಲೀಸ್ ದಯವಿಟ್ಟು. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಕನ್ಫ್ಯೂಸ್. ಅದೇ ನಂಗೂ ಮಾಡಬೇಡ. ಮೊಟ್ಟೆ, ಮಶ್ರೂಮು, ಮೊಟ್ಟೆ, ಈರುಳ್ಳಿ. ತಾಳು ಈ ಬೇಬಿ ತೋರಿಸ್ಬೇಕು. ಓಕೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಖಾರ ಪುಡಿ ಮತ್ತು ಉಪ್ಪು ಮಿಕ್ಸ್ ಮಾಡಿರೋದು. ಖಾರ ಪುಡಿ ಮತ್ತು ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ಯಾ? ಎಕ್ಸ್ಟ್ರಾ ಖಾರ ಪುಡಿ ಏನಾದ್ರೂ ಬೇಕಾದ್ರೆ. ಓಕೆ, ಎಕ್ಸ್ಟ್ರಾ ಖಾರ ಪುಡಿ, ತುಪ್ಪ, ಇಲ್ಲಿ ತುಪ್ಪ, ಉಪ್ಪು, ಇದು ಚೀಸ್. ಓಕೆ, ಇಷ್ಟು ಐಟಮ್ಸ್ಗಳು ಬೇಕು. ಈಗ ಫಸ್ಟ್ ಏನ್ ಮಾಡ್ತೀಯಾ ಹೇಳಮ್ಮ? ಫಸ್ಟ್ ಇವಾಗ ಇಂಥ ಗಲೀಜಾಗಿರೋ ಮಶ್ರೂಮ್ ನ ತೆಗೆದು ನೀರಲ್ಲಿ ಹಾಕಿ ತೊಳಿತೀನಿ. ಓಕೆ, ಇಂಥ ಗಲೀಜಾಗಿರೋ ಮಶ್ರೂಮ್ ನ ತೆಗೆದು ನೀರಲ್ಲಿ ಹಾಕಿ ನೀಟಾಗಿ ನಾನು ಏನಂದ್ರೆ ಇಂಥ ಗಲೀಜಾಗಿರೋ ನಿನ್ನಂತ ಗಲೀಜಾಗಿರೋ ಮಶ್ರೂಮ್ ತೊಳೆದ ನೀನು ನೀಟಾಗಿ ತೊಳಿ ಇದನ್ನ. ಏನು ಅಂತಂದ್ರೆ ಇವಾಗ ನೀವ್ ಏನ್ ನೋಡ್ತಾ ಇದ್ದೀರಲ್ಲ, ಇಷ್ಟಿದೆ ಮಶ್ರೂಮು. ಆಮೇಲೆ ನೋಡಿ ಎಷ್ಟಾಗತ್ತೆ ಅಂತ ಶಾಕ್ ಆಗಿ ಹೋಗ್ತೀರಾ. ಬೇರೆಯವರೆಲ್ಲ ಮಶ್ರೂಮ್ ತೊಳೆಯಲ್ಲ ಅಲ್ವಾ? ಏನಕ್ಕೆ ಬೇಬಿ? ಅಂದ್ರೆ ಗಲೀಜಿದ್ರು ಪರವಾಗಿಲ್ಲ ಅಂತ ತೊಳೆಯಲ್ಲ. ನನಗೆ ಏನೋ ಒಂಥರ, ನನಗೂ ಅಷ್ಟು ಇಷ್ಟ ಆಗಲ್ಲ ಬೇಬಿ. ನೀಟಾಗಿ ತೊಳಿಯಮ್ಮ, ಚೆನ್ನಾಗಿ ತೊಳಿ. ಸೊ ಆ್ಯಕ್ಚುಲಿ ಇಷ್ಟು ಮಶ್ರೂಮ್ ಇದೆ ಅಲ್ವಾ, ನೀವು ನೋಡಿದ್ದೀರಾ, ಇಷ್ಟು ಮಶ್ರೂಮ್ ಇದೆ. ಅದು ಫ್ರೈ ಮಾಡಿದಾಗ ಇಷ್ಟಿರೋದು ಇಷ್ಟೇ ಆಗಿರುತ್ತೆ. ಶಾಕು. ನನಗೆ ಗೊತ್ತಿರಲಿಲ್ಲ. ಓಕೆನಾ? ಈಗ ಮಶ್ರೂಮ್ ಚೀಸ್ ಆಮ್ಲೆಟ್ ಅಲ್ವಾ ಮಾಡೋದು. ಬೇಬಿ ಅಷ್ಟೊತ್ತಿಗೆ ತೊಳಿತಾರೆ. ಒಂದು ಸ್ಟೋರಿ ಹೇಳ್ತೀನಿ. ಆ್ಯಕ್ಚುಲಿ ಮಶ್ರೂಮ್ ಚೀಸ್ ಆಮ್ಲೆಟ್ನ ಫಸ್ಟು ಇಂಟ್ರೊಡ್ಯೂಸ್ ಯಾರು ಮಾಡಿದ್ರೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ನಾನು ನೋಡಿದ್ದು ಫಸ್ಟ್ ಟೈಮು ಯಾರು ಅಂತಂದರೆ ನನ್ನ ಬೇಬಿ ಅವ್ರ ಅಕ್ಕ ಮಾಡಿದ್ದು. ಅಕ್ಕ ಛಾಯಾ ಅಂತ. ಸೊ ನನ್ನ ಬೇಬಿ ಅವ್ರ ಅಕ್ಕ. ಸೊ ಫಸ್ಟ್ ಟೈಮು ಅವ್ರ ಮನೆಗೆ ಹೋದಾಗ ಏನೊಂದು ಅಡುಗೆ ಏನೋ ಮಾಡ್ತಾ ಇದ್ಲು, ಏನೋ ಆಮ್ಲೆಟ್ ಏನೋ ಮಾಡಿಕೊಡ್ತಾಳೆ ಅಂತ ನಾನು ಕಾಯ್ತಾ ಕೂತಿದ್ದೆ. ಸೊ ನಾವು ಬೆಂಗಳೂರಲ್ಲಿ ಇದ್ದಿದ್ದು. ಸೊ ಮನೆಗೆ ಹೋದಾಗ ಯಾವಾಗ್ಲೂ ಏನಾರ ಒಂದೊಂದು ಸ್ಪೆಷಲ್, ಒಂದ್ಸಲ ಬ್ರೆಡ್ ಸಮಥಿಂಗ್ ಇದೆಲ್ಲ ಒಂದು ಸ್ಪೆಷಲ್ ಮಾಡ್ಕೊಡ್ತೀನಿ ಅಂತ ಅವಾಗ ಸ್ಟಾರ್ಟ್ ಮಾಡಿದ್ದವಳು. ಓಕೆ, ಸೊ ಏನಾಯ್ತು ಅಂತಂದ್ರೆ ಕಾಮನ್ ಆಗಿ ಪ್ರತಿಯೊಂದು ಇದೊಂದು ಸ್ಟ್ರಕ್ ಆಗ್ತಾ ಇರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ.
ನೀ ಹಾಳು ಮಾಡ್ದ ಏನು ನಾನು ಕೊಡ್ಸಿರೋ ಕ್ಯಾಮ್ರಾ ಎಲ್ಲ ಎಲ್ಲ ಕಣೆ ನೋಡಿ ಹೆಂಗೆ ಟರ್ನ್ ಆಗತ್ತೆ ಅಂದರೆ ಇವಾಗ ಸರಿ ಆಯಿತು. ಓಕೆ, ಇವಾಗ ನೋಡಿ ಇಲ್ಲಿ ತೊಳೆದಿಡ್ತಾ ಇದ್ದಾಳೆ, ನೀಟಾಗಿ ತೊಳ್ದಾಗ್ತಾ ಇದ್ದಾಳೆ. ಸೋಪು ಏನಾರು ಹಾಕಿದ್ಯಾ? ಇಲ್ಲ ಅಲ್ಲ, ಸರ್ಪ್ ಹಾಕಿದ್ಯಾ? ಸರಿ, ಓಕೆ. ಸೊ ಏನು ಅಂತಂದರೆ ಕಾಮನ್ ಆಗಿ ಆ ದಿನ ಮಾಡ್ತಿದ್ಲು, ಮಾಡಿ ತಗೊಂಡ್ಬಂದು ಕೊಟ್ಲು. ಇಷ್ಟೊಂದು ಗಲೀಜಿರುತ್ತೆ ಅಂದ್ರೆ ಹೆಂಗೆ? ನೋಡಿ ನೋಡಿ ಎಷ್ಟು ಗಲೀಜಿದೆ ಅಂತ ತೋರಿಸ್ತೀನಿ ನೋಡಿ, ಎಷ್ಟು ಗಲೀಜಿದೆ ನೋಡಿ ನೀರಲ್ಲಿ. ಹೌದಪ್ಪ. ಅಂದಮೇಲೆ ದಯವಿಟ್ಟು ಪ್ರತಿಯೊಬ್ಬರು ಮಶ್ರೂಮ್ನ ತಗೊಂಡ್ರೆ ನೀಟಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಿ, ಓಕೆನಾ? ಸೊ ಏನು ಅಂತಂದರೆ ಅವ್ರ ಅಕ್ಕ ಮಾಡಿಕೊಟ್ಲು, ತಿಂದೆ, ಸಖತ್ ಅನ್ನಿಸ್ತು. ಏನಲ್ಲ ಮಶ್ರೂಮ್ ಚೀಸ್ ಆಮ್ಲೆಟು, ಚೀಸ್ ಹಾಕಿ ಮಶ್ರೂಮ್ ಎಲ್ಲ ಹಾಕಿ ಸಖತ್ತಾಗಿ ಮಾಡಿಕೊಟ್ಲು. ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಇನ್ನೊಂದು ಆಮ್ಲೆಟ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಅವ್ರು ಕೊಟ್ಟೇ ಇಲ್ಲ, ಒಂದೇ ಆಮ್ಲೆಟ್ ಅಷ್ಟೇ ಕೊಟ್ಟಿದ್ದವರು, ಕಂಜೂಸ್ಗಳು. ಒಂದೇ ಒಂದು ಆಮ್ಲೆಟ್ ಕೊಟ್ಟರು. ಆಮೇಲೆ ಏನಾಯ್ತು, ಸಕ್ಕದ ಆಸೆ ಆಯಿತು. ನಾನು ಇವಳ ಹತ್ರ ಹೇಳಿದ್ದೆ, ಬಟ್ ನನ್ನ ಬೇಬಿ ಅವತ್ತು ಕಡಿಮೆ ತಂದಿದ್ರು, ಹಾಗಾಗಿ ಎಲ್ರಿಗೂ ಬೇಕಲ್ಲ. ಇವ್ರ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ, ನಮ್ಮ ಥರ 5 ಜನ ಅಲ್ಲ 10 ಜನ ಇರೋದು. ಸೊ ಎಲ್ರಿಗೂ ಒಂದೊಂದು ಹೋಗಿ ರೌಂಡ್ ಬರೋದಷ್ಟಲ್ಲಿ ಖಾಲಿನೇ ಆಗೋಗತ್ತೆ. ಸೊ ಅವಾಗ ಏನಾಯ್ತು, ಆಮೇಲೆ ನನ್ನ ಬೇಬಿ ಒಂದು ಸಲ ಇಲ್ಲಿ ಮಾಡಿದ್ಲು, ಹೆಂಗೆ ಸಕ್ಕದ. ನನಗೆ ಅವ್ರ ಅಕ್ಕ ಮಾಡಿದ್ಕಿಂತ ಡಬಲ್ ಇಷ್ಟ ಆಗೋಯ್ತು ನನ್ನ ಬೇಬಿದು. ನಾನು ಬೇಬಿಗೆ ಹೇಳ್ದೆ, ಅಲ್ವಾ ಬೇಬಿ, ನಂಗೆ ಸಕ್ಕದ ಇಷ್ಟ ಆಯ್ತು ಕಣ, ಹೆಂಗೂ ಮಾಡಿದ್ದೆ ನೀನು ಅಂತ ಹೇಳಿದೆ. ಅದಾದಮೇಲೆ ಅದಕ್ಕೋಸ್ಕರನೇ ನನ್ನ ಬೇಬಿಗೆ ಕೇಳಿದೆ. ಬೇಬಿ, ಸಬ್ಸ್ಕ್ರೈಬರ್ಸು ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ ನೋಡಿ, ಇನ್ನೊಂದ್ಸಲ ತೊಳೆದು ಇಟ್ಕೊಳ್ತಿದ್ದಾಳೆ, 2 ಸಲ ತೊಳಿತಾ ಇದ್ದಾಳೆ ಇನ್ನೂ ಕ್ಲೀನ್ ಆಗಲಿ ಅಂತ. ಸೊ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಆಗ್ತಿದ್ದಾರೆ, ಬೇಬಿ ನಿಮ್ಮ ವೈಫ್ ಕೈಯಲ್ಲಿ ಏನೋ ಮಾಡಿಸು ಅಂತ ಹೇಳಿದಾಗ ನನ್ನ ಬೇಬಿ ಹೇಳಿದ್ಲು, ನಾನು ಮಶ್ರೂಮ್ ಚೀಸ್ ಆಮ್ಲೆಟ್ ಮಾಡಲಾ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದ್ಲು. ಸೊ ಹಾಗಾಗಿ ಈಗ ನಿಮಗೋಸ್ಕರ ನನ್ನ ಬೇಬಿ ಮಶ್ರೂಮ್ ಚೀಸ್ ಆಮ್ಲೆಟ್ ಮಾಡ್ತಾ ಇದ್ದಾಳೆ. ತುಂಬಾ ಈಸಿ ಮಾಡೋದಿದು, ಆರಾಮ್ಸೆ ನೀವುಗಳು ಮನೇಲಿ ಮಾಡ್ಬೋದು, ಓಕೆನಾ? ಈಗ ಯಾವ್ದಾವ್ದು ಐಟಮ್ಸ್ ಎಲ್ಲ ಬೇಕು ಅಂತ ಹೇಳಿದ್ದಾನೆ. ಸೊ ಇವಾಗ ನೋಡಿ ಇಲ್ಲಿ ನೀಟಾಗಿ ಮಶ್ರೂಮ್ ತೊಳೆದು ಇಟ್ಕೊಂಡಿದ್ದಾರೆ ಬೇಬಿ. ಇವಾಗ ನೆಕ್ಸ್ಟು ತೊಳೆದು ಇಟ್ಕೊಂಡಾಯ್ತಲ್ಲ, ಈಗ ನೆಕ್ಸ್ಟ್ ಏನು ಮಾಡ್ತೀಯ? ಓಕೆ, ಮಶ್ರೂಮ್ಗಳನ್ನ ಕಟ್ ಮಾಡ್ತೀಯಾ? ಓಕೆ ಸರಿ. ನೀನು ಬೇಬಿ ಫಸ್ಟ್ ಇದು ನೋಡಿದ್ದೆ, ನಿಮ್ಮ ಅಕ್ಕ ಮಾಡಿದ್ದೆ ಅಲ್ಲ, ಬೇರೆ ಇನ್ನು ಯಾವುದ್ರಲ್ಲೂ ಯಾವ ಚಾನಲ್ಸ್ಗಳಲ್ಲಿ ಏನು ನೋಡೇ ಇಲ್ಲ ನೀನು. ಇಲ್ಲೇ ಚಾಕು ಇಲ್ಲೇ ಇಲ್ವನ್ನ ಚಾಕು? ಅಯ್ಯೋ, ಕನ್ನಡಕ ಯಾಕೆ ಹಾಕ ಬಂದಿಲ್ಲ? ಇದನ್ನು ಮಾಡೋಕ್ಕಲ್ಲ, ನೀಟಾಗಿ. ಇವಾಗ ನೋಡಿ ಇಷ್ಟಿದೆ ಅಲ್ಲ, ಫುಲ್ ಇದೆ, ಓಕೆನಾ? ಈ ಫುಲ್ ಇದೆ ಮಶ್ರೂಮ್. ಕೊನೆಗೆ ಅದು ಎಷ್ಟು ಬರುತ್ತೋ ನೋಡೋಣ. ಮಶ್ರೂಮ್ ಮೊದಲು ಏನು ತೊಳೆಯಲ್ಲ ಅಂತ, ಮಶ್ರೂಮ್ ನೀರು ಕುಡಿಯುತ್ತೆ ಅಂತ ಏನೋ ತೊಳೆಯಲ್ಲ ಕೆಲವರು. ಹೌದಾ? ನಂಗೆ ಗೊತ್ತಿಲ್ಲ, ಸತ್ಯವಾಗ್ಲೂ ಗೊತ್ತಿಲ್ಲ ಕಣೆ. ಓಕೆ, ಈ ಥರ ನನ್ನ ಬೇಬಿ ಮಶ್ರೂಮ್ಗಳನ್ನ ಕಟ್ ಮಾಡ್ತಾಳೆ. ಓಕೆ, ಫುಲ್ಲು ಕಟ್ ಆದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಇವಾಗ ಇಲ್ಲಿ ನೋಡಿ ಮಶ್ರೂಮ್ನ ಪೂರ್ತಿಯಾಗಿ ಎಷ್ಟು ಕಟ್ ಮಾಡ. ಓಕೆ, ಇವಳದೇನೋ ಇದು ಮಾಡ್ತಿದ್ದಾಳೆ, ಅದನ್ನು ತೋರಿಸ್ಬೇಕಂದ್ರೆ ತೋರಿಸು. ಆಯ್ತಾ? ಇದೊಂದು ಸರಿ. ಓಕೆ, ಓಕೆ, ಇದು ಮಶ್ರೂಮ್ದು ಪೂರ್ತಿ ಪೀಸಸ್ ಮಾಡಿ ಇಟ್ಕೊಂತಾಳೆ. ಬಟ್ ಇವಾಗ ನಾನು ಹೇಳೋದಿಷ್ಟೇ, ಫುಲ್ ಇದೆ ಅಲ್ವಾ? ಮುಕ್ಕಾಲಿದೆ, ಕಾಲು ಬರೋದುವೇ ಡೌಟ್ ಇದು. ಮಶ್ರೂಮ್ ಬೇಡ ಬಿಡು, ಅವ್ರಿಗೇನು ಅತ್ತೆಗೆ ಮತ್ತೆ ಚಿನ್ನಿಗೆ ಮಶ್ರೂಮ್ ಬೇಡ ಆದ್ರೂ ಪಾಪ ಆಮ್ಲೆಟ್ ಮಾಡ್ಕೊಟ್ರು ತಿಂತಾರ ಅವ್ರೇನು ಅಲ್ವಾ? ನಮ್ಗೇನಿಲ್ಲ ಅಂದ್ರೂ ನಡಿ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ನನಗೆ ಕೊಟ್ಟೇ ಇಲ್ಲ ಅಂತಾರೆ ಆಮೇಲೆ. ಸರಿ, ಓಕೆ, ದಯವಿಟ್ಟು ಏನು ಗೊತ್ತಾ ನೋಡಿ, ಇವಾಗ ಸ್ವಲ್ಪ ಕಾಯಕ್ಕೆ ಬಂದಿದೆ. ಓಕೆ, ಅವಾಗ ತಡಿಯೋಕ್ಕಾಗಲ್ಲ, ಅವಾಗ ತುಪ್ಪ ಹಾಕಿಬಿಡ್ಬೇಕು. ತುಪ್ಪ ಹಾಕಿ. ಓಕೆ, ಈಗ ಬಾಣಲಿಗೆ ನೋಡ್ಕೊಬಿಡಿ ನೀಟಾಗಿ. ಬಾಣಲಿ ಇವಾಗ ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟು. ಎಲ್ಲ ತುಪ್ಪನೇ ಹಾಕೋದಾ? ಬಾಣಲಿಗೆ ತುಪ್ಪ. ನಾನು ಎಣ್ಣೆ ಹಾಕ್ತೀನಿ ಅಂದೆ, ಆಯ್ತು ಇವರೇ ಅಪ್ಪ ತಂದಿದ್ದೆ ತುಪ್ಪ ಹಾಕಂದ. ಅದು ಖಾಲಿ ಮಾಡೋಣ ಅಂತ. ಸಾಕು ಸಾಕು. ಓಕೆ, ತುಪ್ಪ ಹಾಕಿ ಅದಲ್ಲಿ ಪ್ಲೇ ಸ್ಪೂನ್ ಇಟ್ಕೋಬೇಬಿ, ತಿರ್ಗ್ಸಕ್ಕೆ ಹಿಂಗಿಗೆ. ಓಕೆ, ಈಗ ಫಸ್ಟ್ ಮಶ್ರೂಮ್ ಹಾಕದೆ ಡೈರೆಕ್ಟ್ ನೋಡಿ. ಅಯ್ಯೋ ಹಾರ್ತೈತೆ, ಹೋಗು. ಹೆಂಗೆ ಹಾಕ್ತೀಯಾ? ತುರಿಯೋದ ಹಂಗೆ. ಇವಾಗ ನೋಡ್ಕೊಳ್ಳಿ, ಇವಾಗ ನೋಡಿ ಈ ಪಾತ್ರೆದಲ್ಲಿ ಫುಲ್ ಇದೆಯಾ? ಎಷ್ಟಿದೆ ನೋಡ್ಕೊಳ್ಳಿ, ಇಷ್ಟಿದೆ ಅಲ್ವಾ? ಓಕೆ, ಇವಾಗ ನೋಡಿ ಇನ್ನೊಂದು 5 ನಿಮಿಷದಲ್ಲಿ ಹೆಂಗಾಗತ್ತೆ ಅಂತ ನೋಡಿ. ಇವಾಗ ಏನು ಬೇಬಿ, ಇದು ಬೇರೆ ಇನ್ನೇನಾರು ಮಿಕ್ಸ್ ಮಾಡ್ತೀಯಾ? ಉಪ್ಪು ಖಾರ ಹಾಕ್ತೀನಿ, ಹಾಕ್ಬಿಡಿ. ಈಗ ಸ್ವಲ್ಪ ಬಿಸಿ ಆಗಲಿಯಾ? ಫ್ರೈ ಆಗಿ. ಓಕೆ, ಇವಾಗ ನೀಟಾಗಿ ಇಲ್ಲಿ ನೋಡಿ, ಆದಷ್ಟು ರೋಸ್ಟ್ ಮಾಡ್ಕೋಬೇಕು ಇದನ್ನ, ಹಂಗೆ ಇದು ಮಾಡ್ಕೋಬಾರ್ದು. ನೋಡಿ ನೀಟಾಗಿ ಸ್ಲೈಸ್ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆಲ್ರೆಡಿ ಒಂದೊಂದು ಮಶ್ರೂಮ್ ಆಲ್ರೆಡಿ ಬೆಂಡಾಗೋ ಥರ ಆಗಿ ಹೋಗಿದೆ, ತೆಳ್ಳಗಾಗಿದೆ ಆಲ್ರೆಡಿ.
ನೀಟಾಗಿ ಮಿಕ್ಸ್ ಮಾಡಿ ಬೇಬಿ ಎಲ್ಲ ಮಶ್ರೂಮ್ ನೋಡಿ ಇಲ್ಲೆಲ್ಲ ಇದು ಸರಿಯಾಗಿ ಕಟ್ ಮಾಡಿಲ್ಲ ಅನ್ಸುತ್ತೆ ನೋಡಿ ಕಟ್ಟಾಗಿದೆ ಅದು ಅದ್ರಲ್ಲಿ ಓಕೆ ಅದು ಇದು ಮಾಡ್ಬೇಕು ಅಷ್ಟೇ. ಅದು ಬೆಂದಾದ್ಮೇಲೆ ಕಣ್ಣಿಗೆ ಒಂದು ಮಶ್ರೂಮ್ ಹಾಕಿದ್ರು ಅದೇನು ಕಣ್ಣಿಗೆ ಕಾಣೋ ಹುಸ್ಸಾಗಿರುತ್ತೆ ಅಲ್ವಾ. ಓಕೆ ಈಗ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಬಿಡಲ್ಲ. ಇವಾಗ ನೀನು ಇವಾಗ ಉಪ್ಪು ಖಾರ ಹಾಕಾದ್ಮೇಲೆ ಅವ್ರಿಗೆ ಹೇಳ್ಬೇಕು ತಡೆದು ಇದು ಸ್ವಲ್ಪ ಬೇಲಿ ಆಮೇಲೆ ತೋರಿಸ್ತೀನಿ. ಹೌದು ಅದಕ್ಕೆ ಇವಾಗ ನಂಗೆ ಕಲೆ ತಿಂತೀವಿ. ಅತ್ತೆ ಕಳ್ಸು ಅವ್ರದೆಲ್ಲ ಅಲ್ವಾ ಅಡುಗೆ ಕಳ್ಸೋರು ಹೊರಗಡೆ ಕಳ್ಸು. ನಾನು ಇಲ್ಲ ಕಾಪಿ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ನೋಡಿಲ್ಲ ಅತ್ತೆ ಸೊಸೆ ಮನೆ ಇರೋದು ಒಂದೇ ಅಲ್ವಾ, ಮಾತಾಡ್ಬಾರ್ದು ಇರೋದು ಒಂದೇ ಅಲ್ವಾ. ನಂಗೆ ಸೈಲೆಂಟಾಗಿರ್ಬೇಕು ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ಸೈಲೆಂಟಾಗಿರ್ಬೇಕು ನನಗೆ. ಸೈಡಲ್ಲಿ ಇರ್ಬೇಕು ಬೇಗ ಬೇಗ ಮಿಕ್ಸ್ ಮಾಡು. ಹಾಕ್ಬಿಡ್ತಿದ್ದೆ ನೀವು ಕಾಟ ತಡಿಯಕ್ಕೆ ಆಗ್ತಿಲ್ಲ. ಹೌದು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಈಗ ಅವಳು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ತೀಯಾ? ಓಕೆ ಉಪ್ಪು ಖಾರ ಹಾಕಿ ಏನು ಮಿಕ್ಸ್ ಮಾಡ್ತಾಳಲ್ಲ ಅವಾಗ ನಾನು ಹಿಂಗೆ ಕೆಳಗೆ ಹಿಂಗೆ ಹೋಗಿ ಹಿಂಗೆ ಬರೋದಷ್ಟೊತ್ತಿಗೆ ಹೆಂಗಾಗಿರತ್ತೆ ಅಂತ ನೋಡಿ. ಓಕೆನಾ? ಸ್ವಲ್ಪ ಸಾಕು ಯಾಕಂದ್ರೆ ಬೇರೆದಕ್ಕೆಲ್ಲ ಹಾಕ್ತಿರಲ್ಲ. ಹೌದು ಆಮೇಲೆ ಖಾರ ಜಾಸ್ತಿ ಆಗಿ ನೀವೆಲ್ಲ ಓಡಿದ್ರೆ ಹೊರಗಡೆ. ನಾನು ಮಾಡೋದು ಜಾಸ್ತಿ ಸ್ಪೈಸಿ. ಓಕೆ ಈಗ ಉಪ್ಪಾಯಿತು ಮತ್ತೆ ತಿನ್ನೋರು ತಿನ್ಬೋದು, ತಿಂದೇ ಇಲ್ದವರು ತಿನ್ಬೋದು. ಓಕೆ ಉಪ್ಪು ಮತ್ತು ಖಾರ ಹಾಕಿ ನೀಟಾಗಿ ಮಿಕ್ಸಿಂಗ್ ಆಗಲಿ ಬೇಬೆ ಫುಲ್ಲು ಮಿಕ್ಸಿಂಗ್. ಈಗ ಮಸ್ತರೇ ಬರ್ಬೇಕೀಗ ಮಿಕ್ಸಿಂಗ್. ಆಲ್ರೆಡಿ ಹೌದು ಆಲ್ರೆಡಿ ನೋಡಿ ಸ್ಮೂತ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ ಇವಾಗ ನೋಡಿ ಮಿಕ್ಸ್ ಆಗ್ತಿದೆಯಾ? ಓಕೆ ಇವಾಗ ನಾವು ಕೆಳಗೆ ಮೇಲ್ಗಡೆ ಬರೋದಷ್ಟೊತ್ತಿಗೆ ಎಷ್ಟು ಆಗಿರುತ್ತೆ ಅಂತ ನೋಡೋಣ. ಓಕೆನಾ? ರೆಡಿ 1 2 3 ನೋಡಿ ಹೆಂಗಾಗಿದೆ. ಇವಾಗ ಫುಲ್ ಆ್ಯಕ್ಚುಲಿ ನೀರು ಬಿಡ್ಕೊಂಡು ಬರೀ ಬೇಬಿ ಇದೇನಕ್ಕೆ ನೀರು ಬಿಡ್ಕೊಂಡಿದೆ? ಅದು ನೀರು ತೊಳೆದಲ್ಲ ಅದಕ್ಕೆ ಕೆಲವು ತೊಳೆಯಲ್ಲ ನೀರು. ಕ್ಯೂಟಿ ಇಲ್ಲೇನು ಮಾಡ್ತಿದ್ಯಾ? ಓಕೆ ಬೇಬಿ ಇದ್ಯಾಕೆ ನೀರು ಬಿಡ್ಕೊಂಡಿದೆ? ಅದೇ ಹೇಳಿದ್ನಲ್ಲ ಮಶ್ರೂಮ್ ನೀರ್ನ ಇದ್ ಮಾಡ್ಕೊಳತ್ತೆ. ಓಕೆ ಅಬ್ಸರ್ವ್ ಮಾಡ್ಕೊಳತ್ತೆ. ಸೊ ಇವಾಗ ನೋಡಿ ಇವಾಗ ನೀವು ನೀಟಾಗಿ ಮಶ್ರೂಮ್ನ ತೊಳ್ಕೊಂಡು ಈ ತರ ಮಾಡ್ತೀರಲ್ಲ, ಚಿಕನ್ ಎಲ್ಲ ನೀವು ನೀರು ಬಿಡ್ಕೊಳತ್ತೆ. ಇದು ಡ್ರೈ ಆಗುತ್ತೆ ಇವಾಗ. ಸೊ ಇವಾಗ ನೋಡಿ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮಶ್ರೂಮ್ನ ನೀಟಾಗಿ ತೊಳೆದು ಕಟ್ ಮಾಡಿ ತುಪ್ಪ ಹಾಕಿ ಉಪ್ಪು ಖಾರ ಹಾಕಿ ಮಶ್ರೂಮ್ ಹಾಕಿ ನೀಟಾಗಿ ಹಿಂಗೆ ಅಂದು ಒಂದು 10 ನಿಮಿಷಕ್ಕೆ ಈ ಥರ ನೀರು ಬಿಡ್ಕೊಳತ್ತೆ. ಓಕೆನಾ? ಸೊ ಯಾವಾಗ ನೀವು ಸ್ಟಾಪ್ ಮಾಡಬೇಕು ಅಂದರೆ ಈ ನೀರೆಲ್ಲ ಆವಿಯಾಗಿ ಹೋಗ್ಬೇಕು. ಅಂದರೆ ಆ ಫುಲ್ಲು ಹೈ ಫ್ಲೇಮಲ್ಲೇ ಇಟ್ಟಿದೆಯಲ್ಲ ಬೇಬೆ, ಹೈ ಫ್ಲೇಮಲ್ಲೇ ಇರುತ್ತೆ ಬೆಂಕಿ. ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ ಅಷ್ಟೇ ಈ ಥರ. ಸೊ ಅವಾಗೇನಾಗುತ್ತೆ ನೀರೆಲ್ಲ ಪೂರ್ತಿ ಕರ್ಗೋಗತ್ತೆ. ಸೊ ಅವಾಗೇನಾಗುತ್ತೆ ಈ ಮಶ್ರೂಮ್ ಏನಿದೆ ಅಲ್ಲ ಪೂರ್ತಿ ಚಿಕ್ಕ ಸೈಜಿಗೆ ಬರುತ್ತಲ್ಲ ಬೇಬಿ. ಓಕೆ ಇವಾಗ ಪೂರ್ತಿ ಚಿಕ್ಕ ಸೈಜ್ ಬರತ್ತಕ್ಕ ನೋಡೋಣ. ನೀರು ಖಾಲಿ ಆಗೋವರೆಗೂ. ರೆಡಿ 1 2 3 ನೋಡಿ ಎಷ್ಟು ಫುಲ್ ಆಲ್ಮೋಸ್ಟ್ ಫುಲ್ ಇತ್ತಲ್ಲ ಬೇಬಿ. ಇದು ಒಂದು 3/4% ಇತ್ತು. ಅವಾಗ ಒಂದ್ಸಲ ಕೆಳಗೋಗಿ ಬರೋದಷ್ಟಲ್ಲಿ ನೀರು ಫುಲ್ ತುಂಬ್ಕೊಂಡಿತ್ತು. ಇವಾಗ ನೋಡಿ ಎಷ್ಟಾಗಿದೆ ಬೇಬಿ. ಒಂದ್ಸಲ ಇದು ಮಾಡು, ಸ್ಪ್ರೆಡ್ ಮಾಡು. ನೋಡಿ ಟೋಟಲ್ ಇಷ್ಟು ಉಳಿತು. ನೋಡಿದ್ರಾ? ಈಗ ನೆಕ್ಸ್ಟ್ ಬೇಬಿ ಏನು ಮಾಡ್ತೀಯಾ ನೋಡು. ಹೇಳು ಬೇಬಿ. ಇದು ನನ್ನ ಸ್ಪೆಷಲ್ ಬೇಬಿ. ನನ್ನ ಸ್ಪೆಷಲ್ ಅಂದರೆ ನಾನು ಒಂದ್ಸಲ ವಿಡಿಯೋದಲ್ಲಿ ನೋಡಿದ್ದೆ. ಓಕೆ ನೀನು ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ. ಇದು ಮರಾಠಿ ಅವ್ರದ್ದು ಅನ್ಸುತ್ತೆ. ಓಕೆ ತಾಳು ಇದು ನೋಡಿ ಬೆಳ್ಳುಳ್ಳಿ. ಇದಕ್ಕೆ ಒಂಚೂರು ಖಾರ ಪುಡಿ ಹಾಕೊಳ್ಳೋದು. ಓಕೆ ಒಂಚೂರು ಖಾರ ಪುಡಿ ಹಾಕೊಂಡು ಗೆಜ್ಜಿದ್ರೆ ಒಂದು ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಇಲ್ಲ ಅಲ್ಲ ಅದರಲ್ಲಿ. ಶುಂಠಿ ಇಲ್ಲ, ಬರೀ ಬೆಳ್ಳುಳ್ಳಿ ಖಾರ ಬೆಳ್ಳುಳ್ಳಿ ಪೇಸ್ಟ್ ಇದು. ಆಯ್ತಾ? ಅದನ್ನ ಆಮ್ಲೆಟ್ ಮಿಡಲ್ಲಿ ಚೂರು ಹಾಕೋದು. ಓಕೆ ಕರೆಕ್ಟ್ ನಂಗೆ ಈಗ ನೆನಪೈತೆ ನೀನು ಹಾಕಿದ್ದೆ ಅಲ್ಲ. ಇದು ನಿಮ್ಮ ಅಕ್ಕ ಹಾಕಿರ್ಲಿಲ್ಲ. ಇದು ನಂದು. ಇದು ನಿಂದು ಸ್ಟೈಲ್ ಅನ್ನು ಇದೊಂಚೂರು ಹಾಕಿ ಗೆಜ್ಜಬೇಕು ನೀಟಾಗಿ. ಜಜ್ಜಮ್ಮ ಎಲ್ಲ ಹಾರೋಗ್ತಿದೆಯಲ್ಲ ಅವಾಗ ತೆಗೆದು ಮತ್ತೆ ಹಿಂಗೆ ಹಾಕಬೇಕು, ಮತ್ತೆ ಗೆಜ್ಜಬೇಕು. ತಿನ್ಬಾರ್ದು ನೀನು. ಅದೇನು ಮಶ್ರೂಮಾ? ಜಜ್ಜಿ. ಓಕೆ ಕರೆಕ್ಟ್ ಇದು ಮಜಾ ಇರತ್ತೆ ತಿನ್ಬೇಕಾದ್ರೆಲ್ಲ ಬೇಬೆ. ಮಧ್ಯದಲ್ಲಿ ನೋಡ ಅಲ್ಲಿ ಯಾರೋಗ್ತಿದೆ. ಇನ್ನೊಂಚೂರು ಖಾರ ಹಾಕ್ತೀಯಾ? ಖಾರ ಪುಡಿ ಹಾಕ್ತೀಯ? ನಿನಗೆ ಬಿಟ್ಟಿದ್ದು ಅಲ್ಲ ಹಾಕು ಅಂತ. ನೀನೇ ಹಾಕು. ಅಡುಗೆ ನೀನೇ ಮಾಡ್ತಿರೋದು. ನಾನೇ ಮಾಡ್ತಿರೋದು. ಒಂಚೂರು ಹೆಲ್ಪ್ ಮಾಡ್ಬೋದು, ಅದೇನಾಗಲ್ಲ. ಇಲ್ಲ ನೀನು ಹಾಕು, ಅದೇನು ಪ್ರಾಬ್ಲಮ್ ಆಗಲ್ಲ. ನೋಡು ಒಂದು ಮಾಡ್ತೀನಲ್ಲ ನಿಮಗೆ ಗೊತ್ತಾಗುತ್ತೆ. ಏನು ನಾನು ಮಾಡಲ್ವಾ? ಅಲ್ಲ ಸ್ವಲ್ಪ ಮಾಡ್ತೀನಲ್ಲ ಖಾರ ಇದ್ದೀರೋ ಅಂತ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಮಾಡೋದು ಸ್ಪೈಸಿ ಯಾವಾಗಲೂ. ಅಂದರೆ ಸ್ವಲ್ಪ ಖಾರ ಜಾಸ್ತಿ ನಂದಲ್ಲಿ ಯಾವಾಗಲೂ. ಸರಿ ಕಣಮ್ಮ. ಬೆಳ್ಳುಳ್ಳಿ ಹಾಕೊಂಡು ಚಿಕ್ಕ ಗುಜು ಮಾಡಿಬಿಟ್ರೆ ಗುಜು ಮಸ್ತರೇ ಇರುತ್ತೆ ಟೇಸ್ಟು.
ಖಾರ ಆಗಿ ಫುಲ್ ಊರಿ ಕಿತ್ಕೊಳತ್ತೆ ಇನ್ನೂ ಬೇಬಿ. ಸಾಕಲ್ವಾ? ಅಲ್ಲ ಪೇಸ್ಟ್ ಆಗ್ಬೇಕು. ಪೇಸ್ಟ್ ಆಗ್ಬೇಕು ಅಂದರೆ ನೀನು ಹಿಂಗೆ ತಿರುಗಿಸ್ಬೇಕು, ಅವಾಗ ಪೇಸ್ಟ್ ಆಗುತ್ತೆ. ಸುಮಾರು ಅಂದರೆ ವರ್ಷಗಳ ಆಯ್ತಲ್ಲ ನಾನು ಮಾಡ್ತಿಲ್ಲಲ್ಲ. ಹೌದು, ಇಲ್ಲಿ ಪ್ರೆಗ್ನೆಂಟ್ ಆದಾಗಿಂದ ನಾನೇನು ಮಾಡ್ತಾ ಇಲ್ಲ. ಹೌದು, ಪ್ರೆಗ್ನೆಂಟ್ ಆದಾಗಿಂದ ಇವಳೇನು ಮಾಡೇ ಇಲ್ಲ, ಬರೀ ತಿಂದಿದ್ದಷ್ಟೇ. ಹೌದೌದು. ನೀನು ಮೂರ್ತಿದ್ದ? ಹೌದಾ, ನಾನು ತಿಂದಿದ್ದೀನಿ, ನಾನು ಮಾಡಿಕೊಟ್ಟಿಲ್ವಾ? ಸಾಕಲ್ಲ, ಒಳ್ಳೆ ಪೇಸ್ಟ್ ಆಯ್ತು. ಓಕೆ ನೆಕ್ಸ್ಟು. ಓಕೆ ಬೇಬಿ, ನೆಕ್ಸ್ಟ್ ಅನ್ನು ನೆಕ್ಸ್ಟ್ ಏನಿಲ್ಲ ಬೇಬಿ, ಗ್ಯಾಸ್ ಹಚ್ಚೋದು. ಓಕೆ, ಮಾಡೋದೇನು ಈಗ? ಶುರು ಅನ್ನು ಮಾಡ್ತಾ ಇರೋದು ಆಮ್ಲೆಟ್ ಹೊಡೆದು ಒಂದು 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 ಲೋಟ ಬೇಕು ತಗೊಡು. ಒಂದು ಲೋಟನಾ? ತಗೊಡು ಮೇಲ್ಗಡೆ ದೊಡ್ಡ ಲೋಟನಾ? ಓಕೆ. ಓ, ಇದು ಹೋಟ್ಲಲ್ಲ, ಎಲ್ಲಿ ಇದು ಗಾಡಿ ಹತ್ರ ಗಾಡಿ ಹಾಕೊಂಡಿರ್ತಾರಲ್ಲ ಬೇಬಿ, ಲೋಟಾಗಿ ಹಾಕೊಂಡು ಹಿಂಗೆ ತಿರುಗಿಸ್ತಾರಲ್ಲ ಒಂದು ಸ್ಪೂನಲ್ಲಿ. ಫಸ್ಟು ಓಕೆ, ಇದು ಈಗ ಫಸ್ಟ್ ಇವಾಗ ಈ ಬೇಬೆ ಹೇಳ್ತೀನಿ ಕೇಳಿ. ಈಗ ನೀನು ಮೊದಲನೇದು ಏನು ಮಾಡ್ತಿದ್ಯಲ್ಲ ಅದು ನಾನು ಟೇಸ್ಟ್ ಮಾಡಿ ಹೇಳೋದು. ಸೊ ತುಂಬ ವೆರಿ ಪ್ರೇಷಿಯಸ್ ಆಗಿರಬೇಕು, ಮಸ್ತ್ ಆಗಿರಬೇಕು. ನಾನು ಎಲ್ಲ ಹಂಗೆ ಮಾಡೋ ಸಖತ್ತಾಗಿ. ಆಯ್ತು ಕಣಪ್ಪ. ಓಕೆ, ಈಗ ಮೊದಲನೇದು ಮೊಟ್ಟೆ. ಓ, ಒಂದು ಎರಡು. ಹಚ್ಕೊಂಡೋಯ್ತಲ್ಲ, 2 ಮೊಟ್ಟೆ ಅಲ್ವಾ? ಓಕೆ, 2 ಮೊಟ್ಟೆ ಹಾಕಿ. ಚೀಸು ರೆಡಿ ಇಟ್ಕೋಬೇಕು ಬೇಬಿ, ಕಟ್ ಮಾಡ್ಕೊಂಡು. ಅದೆಲ್ಲ ಹಾಕ್ಬಿಡ್ತೀನಿ ಲಾಸ್ಟಿಗೆ. ಇದು ಹಾಕಿ ಒಂದು ಸ್ಪೂನ್ ಕೊಡಲಿ. ಸ್ಪೂನು ಅಲ್ಲೇ ಸಿಗ್ತಾ? ತಗೋ ಸ್ಪೂನು. ಓಕೆ, ನೋಡು ಫಸ್ಟು ಮಿಕ್ಸಿಂಗಾ? ಓಕೆ, ಹಿಂಗೇನೆ ಬೇಬಿ ರೋಡ್ ಸೈಡ್ ಇದು ಮಾಡ್ತಾರಲ್ಲ, ಗಾಡಿಗಳು ಹಾಕೊಂಡಿರ್ತಾರಲ್ಲ. ಕೆಲಸ ಮಾಡ್ತಿದ್ದೆ ನಾನು. ನೀನು ಅಲ್ಲೇ ಕೆಲಸ ಮಾಡ್ತಿದ್ದ? ಈಗ ಗೊತ್ತಾಯ್ತು ನನಗೆ. ಸಾಕು. ಆ್ಯಕ್ಚುಲಿ ಏನು ಅಂತಂದರೆ ಇವಳು ಇದೇ ಥರನೇ ಸೇಮ್ ಟು ಸೇಮ್ ಇದು ರೋಡ್ ಸೈಡಲ್ಲಿ ಗಾಡಿ ಹಾಕೊಂಡು ಇದು ಆಮ್ಲೆಟ್ ಆಗ್ತಾ ಇದ್ಲು. ಸೊ ನಾನು ಕಸ್ಟಮರ್ ಆಗಿ ಹೋಗಿದ್ದು, ಅಂದರೆ ಆಮ್ಲೆಟ್ ತಿನ್ನೋಕೆ ಹೋಗಿ ಇವಳನ್ನ ಲವ್ ಮಾಡಿ ಮದುವೆ ಆಗಿದ್ದಲ್ಲ ಬೇಬಿ. ಏನು ನಮ್ಮನ್ನ ಕಮ್ಮಿ ಅನ್ಕೊಬಿಟ್ಟಿದ್ಯಾ? ನಮ್ಮನ್ನೆಲ್ಲ ನಾವು ಕಷ್ಟಪಟ್ಟು ದುಡಿಯೋರಪ್ಪ, ರೋಡ್ ಸೈಡಲ್ಲಿ ಹಾಕೊಂಡ್ರು ಕಷ್ಟಪಟ್ಟು ದುಡಿತೀವಿ ನಾವು, ಗೊತ್ತಾಯ್ತಾ? ನಡಿ ಸೈಡಿಗೆ. ನಾನು ನೋಡಿದ್ದೀನಿ ನೀನು ಕಷ್ಟಪಟ್ಟಿರೋದು ಬೇಬಿ, ಆಯಿತಾ? ರೆಡಿ. ಓಕೆ, ಈಗ ಸ್ಟಾರ್ಟ್. ಈಗ ಏನಿಲ್ಲ, ಚೂರು ಎಣ್ಣೆ ಬೇಕು. ಚೂರು ಎಣ್ಣೆ ಸರಿ, ಈ ಎಣ್ಣೆ ಹಾಕ್ಲಾ? ಅದೇ ಹಾಕು, ಇದೇ ಹಾಕಿದ್ದೀನಿ. ಇದೆ, ಸ್ವಲ್ಪ ಕಡಿಮೆ ಹಾಕಮ್ಮ. ಎಲ್ಲ ಬೇಕಲ್ಲಪ್ಪ. ಓಕೆ, ಇಟ್ಸ್ ಮೈ ಸ್ಟೈಲ್. ಇದಂತೂ ಏನಿದು? ಇದು ಸಾಸಿವೆನಾ? ಸಾಸಿವೆ ಚೆನ್ನಾಗಿರುತ್ತೆ. ಅದ್ಯಾಕೆ? ನೀನು ಹೇಳಿಲ್ಲ ಫಸ್ಟ್ನೇ ಸ್ಪೆಷಲ್ ಅಂತ, ಅದಕ್ಕೆ. ಓ ಹಂಗೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ ನಾನು, ಅದು ಹಾಕಿಲ್ಲ ಇವಾಗ, ಬೇಡ. ಕರ್ಬೇವಿನ ಸೊಪ್ಪು ಏನೇನೋ ಮಾಡ್ತಾಳಲ್ಲ ಗುರುಗಳು, ದೇವರೇ ಪಟ ಗೊತ್ತಿಲ್ಲ. ಪಟ 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 ಅನ್ನಿಸ್ತದು. ಓಕೆ, ಫಸ್ಟ್ ನೋಡಿ, ಇವಾಗ ನೋಡಿ, ಇದು ಸ್ಪೆಷಲ್ ಇವಳು ಮಾಡೋದು. ಎಲ್ಲರೂ ಮೊಟ್ಟೆ ಹಾಕ್ಬಿಟ್ಟು ಇದು ಮಾಡಿದ್ರೆ ಇವಳೇನೋ ಇದಾಗ್ತಾವಳು ನೋಡಿ. ಈರುಳ್ಳಿ ಹಾಕಿ ಇಷ್ಟ ಇಲ್ಲ, ಇಲ್ಲಿ ಸ್ವಲ್ಪ ಟೊಮೊಟೊ ಸ್ವಲ್ಪ. ಟೊಮೆಟೊ ಸ್ವಲ್ಪ. ಓಕೆ ಓಕೆ, ಇವಾಗ ನೋಡಿ ಫಸ್ಟು ಮೊಟ್ಟೆ ಇದಕ್ಕೆ ಹಾಕೊಳ್ಳೋದಲ್ಲ, ಮೊಟ್ಟೆ ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಳ್ಳೋದಷ್ಟೇ. ಫಸ್ಟ್ ಈಗ ಇದಕ್ಕೆ ಈರುಳ್ಳಿ ಟೊಮೆಟೊ ಹಾಕಿ ಮಿಕ್ಸಿಂಗು. ಇದಕ್ಕೆ ಹಾಂ, ಇದಕ್ಕೆ ಒಂಚೂರು ಚೂರು ಖಾರ. ಖಾರ ಪುಡಿ. ಓಕೆ, ಚೂರು ಹಾಕಮ್ಮ, ಜಾಸ್ತಿ ಹಾಕ್ಬಿಡ, ನಂಗೆ ಉರಿ ಹಾಕಿದೆ ಆಮೇಲೆ. ಅಯ್ಯೋ ಹಾಕ್ಬಿಡು. ಓಕೆ, ಮಿಕ್ಸು ನೋಡಿ ಹೆಂಗೆ ಮಾಡ್ತಾಳೆ, ಡಿಫ್ರೆಂಟ್ ಆಗಿಲ್ವಾ ಇದು? ಈಗ ಇದಕ್ಕೆ ಅದು ಹಾಕ್ತಾಳೆ ಅನ್ಸತ್ತೆ, ಮಶ್ರೂಮು. ಮಶ್ರೂಮ್ ಹಾಕಲ್ವಾ? ಮೇಲೆ ಹಾಕ್ತೀನಿ. ಓಕೆ, ನೋಡಿ ನನ್ನ ಬೇಬಿ ಸ್ವಲ್ಪ ಡಿಫ್ರೆಂಟಾಗೆ ಮಾಡ್ತಾಳೆ, ಸದ್ಯವಾಗ ನೀವು ಯಾರೂ ಮಾಡಿರಲ್ಲ. ನಾನು ಹೇಳಿದ್ನಲ್ಲ ರೋಡ್ ಸೈಡಲ್ಲಿ ಹಾಕ್ತಿದ್ದು ಅಂತ, ಗಾಡಿ ಹಾಕೊಂಡು. ಕ್ಲೀನಾಗಿ ಟೊಮೊಟೊ ಎಲ್ಲ ರೋಸ್ಟ್ ಆಗಬೇಕು. ಹೌದು, ನೋಡು, ಅದೇ ಹೇಳೋದು, ರೋಸ್ಟ್ ಆದರೆ ಟೇಸ್ಟ್, ಇಲ್ಲ ಅಂದರೆ ಟೇಸ್ಟ್ ನಿಂತರ. ನಂತರ ಅಲ್ಲ, ನಿಂತರ. ಆಯಿತಾ? ಗೊಂಬೆ ಪಕ್ಕದಲ್ಲಿ ಗೊಂಬೆಗೆ ಅಡುಗೆ ಇಟ್ಟಿದ್ದೀನಿ, ಅವ್ನು ಹೇಳ್ಕೊಂಡು ಹೋಗ್ಬೇಕು. ಅದು ಇಲ್ಲಿ ಕ್ಯೂಟಿಗೆ ಅಡುಗೆ ರೆಡಿ ಆಗ್ತಿದೆ. ಏನು ಮಾಡಲ್ಲ ಅಂತಾರೆ, ಗೊಂಬೆಗೆ ಅಡುಗೆ ಮಾಡಲ್ವಾ ನಾನು? ಹೌದು ಕಣೆ, ಅದು ಅಡುಗೆ ಅಲ್ವಾ? ಏನು ಮಾಡಲ್ಲ ಅಷ್ಟೇ ನೀವು. ಹಾಂ, ನಿನಗೆ ಮಾಡೋಕೆ ಅಷ್ಟ ಇದಾರಲ್ಲ, ಒಬ್ರು ದೊಡ್ಡೋರು ಅಂತ ಈಗ ಇದ್ದರೆ ನೆಕ್ಸ್ಟ್ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ನಾನೇ ಮಾಡ್ತೇವೆ. ಡೈಲಿ ವ್ಲಾಗ್ಸ್ ಮಾಡೋಣ ಬೇಬಿಯಲ್ಲಿ. ನೀವು ಡೈಲಿ ಏನೇನು ಮಾಡ್ತೀಯಲ್ಲ ಅಪ್ಡೇಟ್ಗಳು ಕೊಡೋಣ, ಚೆನ್ನಾಗಿರುತ್ತಲ್ಲ. ಸ್ವಲ್ಪ ಆಯ್ತಲ್ವಾ? ಹ್ಞೂ, ಕೆಂಪಾಯ್ತು ನೋಡು. ಅದು ಕೆಂಪಾದು ಈರುಳ್ಳಿ ಎಲ್ಲ ಕೆಂಪಾದು. ಮತ್ತೆ ಇನ್ನೇ ಸಮಾಚಾರ?
ಮತ್ತೆ ಏನಿಲ್ಲ ಬೇಬಿ. ತುಂಬಾ ದಿನ ಆದ್ಮೇಲೆ ಮಶ್ರೂಮ್ ತಗೊಬಂದು ಕೊಟ್ಟು ಇದು ಮಾಡ್ಕೊಡು ದಯವಿಟ್ಟು. ಇಲ್ಲ ಅಂದ್ರೆ ಜನಗಳೆಲ್ಲ ಏನಾದ್ರು ಅಂದ್ರೆ ಫ್ಯಾನ್ಸ್ ಎಲ್ಲ ಕೇಳ್ತಾ ಇದಾರೆ, ನಿಮ್ ಹೆಂಡತಿ ಕೈಲಿ ಏನಾದ್ರು ಅಡಿಗೆ ಮಾಡಿಸಿ ದಯವಿಟ್ಟು ಅಂತ ಹೇಳ್ತಿದ್ದಲ್ಲ. ಸೊ ದೊಡ್ಡದಾಗಿ ಏನಾರ ಮಾಡೋಣ ಗಂಡ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಚಿಕ್ಕದ ಸ್ಟಾರ್ಟ್ ಮಾಡೋಣ. ಬೇರೆ ಇನ್ನ ಏನೇನ್ ಮಾಡ್ತೀಯ ಬೇಬಿ? ಎಲ್ಲಾ ತರ ಮಾಡ್ತೀನಿ ಬುಜ್ಜಿ, ನಾನು ಎಲ್ಲಾ ತರ ಮಾಡ್ಕೊಟ್ಟಿಲ್ಲ ಬೆಂಗಳೂರಲ್ಲಿ. ಹೌದು. ಏನ್ ಕೇಳಿದ್ರು ಮಾಡ್ಕೊಡ್ತೀನಿ, ಆದ್ರೆ ನಂಗೆ ಬರಲ್ಲ. ಸೊ ನಾನು ಮೊಬೈಲ್ ನೋಡ್ಕೊಂಡೆ ಮಾಡ್ಕೊಡೋದು. ನಾನು ಒಂದ್ಸಲ ಮೊಬೈಲ್ ನೋಡ್ಕೊಳ್ತೀನಿ. ಹೌದು, ಒಂದ್ಸಲ ನೋಡ್ಕೊಂತಾಳೆ. ಆಮೇಲೆ ಮಾಡ್ತೀನಿ. ಇವಾಗ ಆಯ್ತು, ಈಗ ಆಯ್ತಿದ್ದು ನೋಡಿ, ರೋಸ್ಟ್ ಆಯ್ತು. ಸ್ವಲ್ಪ ದೂರ ದೂರ ಹಿಂಗೆ ದೂರ ಇಡು ಅಷ್ಟೇ. ಆಯ್ತಾ? ಓಕೆ. ಇವಾಗ ಮೊಟ್ಟೆ ಈಗ ನೋಡಿ ಗುಜು 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 ಮಾಡಿ. ಸರಿ, ಉರಿ ಕಮ್ಮಿ ಐತೆ ನೋಡೋಣ. ಉರಿ ಕಡಿಮೆ ಇರ್ಬೇಕಾ? ಅಂದ್ರೆ ಸೀದೋಗ್ಬಿಟ್ರೆ ಎಷ್ಟಿದೆ? ಓಕೆ, ಎಷ್ಟಿದೆ? ಓಕೆ, ರೆಡಿ ರೆಡಿ. ಸ್ಪ್ರೆಡ್ ಮಾಡೋದು ನೋಡಿ, ನೋಡಿ ಹೆಂಗೆ ಆಗ್ತಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಪ್ರೊಫೆಷನ್ ನೋಡಿ ಇವಳು, ಎಷ್ಟು ಚೆನ್ನಾಗಿ ಪ್ರೊಫೆಷನಲ್ ಇದೆ. ಹೋಗ್ಲಿಕ್ಕೆ ಸಾಕಂತ. ಓಕೆನಾ? ಅದು ಹಾಕ್ತೆ. ಡ್ಯೂಟಿ ತಾನೇ ಇದು. ತುಪ್ಪ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತೀಯಾ? ಇಲ್ಲ ಇಲ್ಲ ಓಕೆ, ಸಾಕಂದ್ರೆ ನಿಂಗೆ ಈರುಳ್ಳಿ ಇಷ್ಟ ಇಲ್ಲಲ್ಲ. ಓಕೆ, ಆದ್ರೆ ಸ್ವಲ್ಪ ಈರುಳ್ಳಿ ಹಾಕು, ಚೂರು ಹಾಕು, ಸಾಕು, ಚೂರೇ ಚೂರು. ಮತ್ತೆ ಕಟ್ ಮಾಡ್ಕೋಬೇಕು ಹೊರಗೆ. ಇಲ್ಲ ಸಾಕಿಷ್ಟು, ಸಾಕು ಸಾಕು. ಓಕೆನಾ? ಈಗ ಅಲ್ಲಿ ಈಗ ಇಲ್ಲಡಿ ಸ್ಪೆಷಲ್ ಐಟಮ್ ಈಗ ಶುರು. ಇದ್ರ ಈಗ ಏನು ಆಮ್ಲೆಟ್ ಮಾಡಿದಾಳೆ ನೋಡಿ, ಇದ್ರ ಮೇಲೆ ಈಗ ಹಾಕ್ತಾಳೆ ನೋಡಿ. ಮಸ್ತ್ ರೀ. ಒಂದೇ ಒಂದು ಆಮ್ಲೆಟ್ ಸಾಕಲ್ವಾ ಇವತ್ತು ಮಾಡೋದಕ್ಕೆ? ಎಲ್ರಿಗೂ ಒಂದೊಂದು ಸಾಲತ್ತಲ್ಲ. ಇನ್ನೊಂದು ಸ್ವಲ್ಪ ಫಿಲ್ ಮಾಡು. ಮಧ್ಯಕ್ಕೆ ಹಾಕು. ಓಕೆ, ಸಾಕನ್ಸುತ್ತಲ್ಲ. ಚೆನ್ನಾಗಾಯ್ತು ಬಿಡು, ಫಿಲ್ ಆಯ್ತು ಬಿಡು ಬೇಬಿ, ಸಾಕು. ನೋಡು ನಿನ್ನ ಖುಷಿಗೆ ಹಾಕದಾರ ನೋಡು. ಓಕೆ, ಸೂಪರ್ ಬೇಬಿ. ಆ್ಯಕ್ಚುಲಿ ಸಕ್ಕತ್ ನೋಡಿ, ಇದಂತ ಪಿಜ್ಜಾ ನೋಡೋದಂಗೆ ಅನ್ಸಲ್ವಾ? ಈಗ ನೋಡಿ, ವೆರಿ ಇಂಪಾರ್ಟೆಂಟ್ ಇಲ್ಲಿ ಚೂರು ಉಪ್ಪುದು, ಅದೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚಟ್ನಿ. ಇದು ಫುಲ್ ಹಾಕಕ್ಕಾಗಲ್ಲ, ಅದಕ್ಕೆ ಚೂರು 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 ಅಲ್ಲಿ ಇಲ್ಲಿ ಅಂಟ್ಸೋ ಥರ. ಅದೇನೋ ಪಿಜ್ಜಾ ಮೇಲೆ ಹಾಕ್ತಾರೆ ನೋಡಿ, ಆ ಥರ ಅಷ್ಟೇ. ಮಧ್ಯಕ್ಕೆ ಸ್ವಲ್ಪ ಹಾಕು ಅಷ್ಟೇ, ಸಾಕು. ನಮಗೆಲ್ಲ ಬೇಕಲ್ಲ. ಸರಿ ಸಾಕು. ಓಕೆ, ಈಗ ಚೀಸ್ ಇವಾಗಲ್ವಾ? ಓಕೆ ಓಕೆ, ನಂಗೆ ಗೊತ್ತಿಲ್ಲ, ಕೈ ತೊಳ್ಕೊಳಕ್ಕೆ ಹೋದ್ರು. ಕಮಾನ್ ಬೇಬಿ, ಈಗೇನು? ಓಕೆ, ಉಪ್ಪು ಖಾರ ಹಾಕಿಲ್ಲ. ಓಕೆ, ಚೀಸ್ ಇವಾಗಲೇ ಹಾಕ್ಬಿಟ್ರೆ ಮೆಲ್ಟ್ ಆಗುತ್ತಲ್ವ, ಮತ್ತೆ ಉಲ್ಟಾ ಹಾಕ್ಬೇಕು. ಓಕೆ ಓಕೆ, ಗೊತ್ತಾಯ್ತು ಕಣೆ, ಮಸ್ತೂರೇ. ಈಗ ನೋಡಿ, ಉಪ್ಪು ಖಾರ ಹಾಕಿ ಗುಜು 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 ಸಾಕತ್ತದೆ. ಟೇಸ್ಟ್ ಮಾತ್ರ ಸೀರಿಯಸ್ ಆಗಿ ಹೇಳ್ತೀನಿ, ಸಕ್ಕದಾಗಿರತ್ತೆ. ಯಾಕೆಂದ್ರೆ ನಾನು ಆಲ್ರೆಡಿ ತಿಂದಿದ್ದೀನಲ್ಲ. ಸಾಕಲ್ವಾ ನಿಂಗೆ? ಜಾಸ್ತಿ ಏನು ಬೇಡ ಬೇಬಿ, ಸಾಕು, ಇಷ್ಟೇ ಸಾಕು. ಓಕೆ, ಈಗ ಒಂದ್ಸಲ ಉಲ್ಟಾ ಮಾಡ್ತೀಯಾ? ಓಕೆ, ಇವಾಗ ಇದು ಓಕೆ. ಈಗ ಚೀಸ್ ತಂದಿದ್ದೀನಿ. ಆ್ಯಕ್ಚುಲಿ ನಾವು ಜಾಸ್ತಿ ಚೀಸ್ ಪ್ರಿಫರ್ ಮಾಡಲ್ಲ, ಚೀಸ್ ಹಾಕಿರಲಿಲ್ಲ. ನಾನು ತಗೊಂಡೆ ಸ್ವಲ್ಪ. ಇವಳು ಮಾಡ್ತಾಳಲ್ಲ, ಸ್ವಲ್ಪ ಡಯಟ್ ಅಲ್ಲಿ ಇದ್ದ, ಹೆಲ್ದಿ ಇದ್ದ, ಅದಕ್ಕೆ ಅವ್ನು ಬೇಡ ಅಂತ. ಈ ಸಲ ಏನಿಲ್ಲ, ಡಯಟ್ ಗೇಟ್ ಏನು ಮಾಡ್ತಾ ಇಲ್ಲ ನಾನೀಗ, ಚೆನ್ನಾಗಿ ತಿನ್ಕೊಂಡು ಇದ್ದೀನಿ ನಾನು. ನೋಡಿ ಇಷ್ಟಿದೆ. ಆ್ಯಕ್ಚುಲಿ ಎಷ್ಟಿತ್ತು, ಎಷ್ಟಾಗಿದೆ ಅಲ್ವಾ ಬೇಬಿ? ಸಾಲದೆಲ್ಲ ನೀವು ಕಡಿಮೆ, ನಾವು 5 ಜನ ಇದ್ದೀವಿ ಮನೇಲಿ, ಸಾಲದೆಲ್ಲ. ಇವಾಗ ನಂದಕ್ಕೆ ಇಷ್ಟು ಹಾಕಿದಾರಲ್ಲ, ಇಷ್ಟು ಹಾಕಕ್ಕೆ ಸಾಧ್ಯನೇ ಆಗಲ್ಲ. ಚೂರೇ ಹಾಕ್ಬೇಕಷ್ಟೇ ಅವಳು, ಅಲ್ಲ ಬೇಬಿ? ಗೊತ್ತಾಗುತ್ತೆ ಕೆಳಗಡೆ ತುಂಬ ಲೈಟಾಗಿ ಹಾಕಿರೋದು. ಇವಾಗ ಉಲ್ಟೆ ಮಾಡ್ಬೇಕನ್ಸತ್ತಲ್ಲ ಬೇಬಿ? ಉಲ್ಟೆ ಬೆಂದಿದೆ. ಉಲ್ಟಾ ಮಾಡು ಫಸ್ಟ್. ಉಲ್ಟಾ ಮಾಡ್ತಾಳೆ ನೋಡ. ಬೆಂದಿದೆ ಬೇಬಿ, ನೋಡು. ಅಂದರೆ ಕ್ಲೀನಾಗಿ ಬೇಯಬೇಕಲ್ಲ, ಅರ್ಧಗಿರ್ದು ಹೋಗ್ಬಿಟ್ರೆ ಅಲ್ವಾ? ಬೇಯಬೇಕು. ಸ್ವಲ್ಪ ಹುಳಿ ಕಮ್ಮಿ ಕೊಡಿ. ಇವಾಗ ಸ್ವಲ್ಪ ಹಿಂಗೆ ಮಾಡು, ಆ ಕಡೆ ಈ ಕಡೆ ತಳ್ಳು, ನೀರೆಲ್ಲ ಹೋಗ್ಲಿ ಆ ಕಡೆ. ಹಿಂಗೆ ಇಟ್ಕೊಂಡ್ರೆ ಚೀಸ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಮೆಟ್ಟಿದೆ, ಮೆಲ್ಟ್ ಆಗಿದೆ. ಹಾಂ, ಮೆಲ್ಟ್ ಆಗಿದೆ ಅದು. ಹೌದಾ? ಮಧ್ಯಕ್ಕೆ ಹಿಂಗೆ ಹಾಕ್ತೀಯಾ ಚೀಸು? ಚೀಸು ಮಧ್ಯಕ್ಕೆ ಹೆಂಗೆ ಹಾಕ್ತೀಯ ನೋಡು, ಅದೇನೆ. ಹಾಂ, ಓ ಆ ಥರ. ಕಟ್ ಮಾಡು, ಅದು ಕಟ್ ಮಾಡಿ ಬೇಬಿ. ಹೆಂಗೆ ಗೊತ್ತಾ, ಫುಲ್ ಹಾಕೋ ಬದಲು
ಸೇಮ್ ಇವಾಗ ನೀನು ಹೆಂಗೆ ಇದನ್ನು ಸ್ಪ್ರೆಡ್ ಮಾಡಿದ್ಯಲ್ಲ ಇಲ್ಲೊಂದು ಸ್ವಲ್ಪ ಮಧ್ಯದಲ್ಲಿ ಒಂದು ಚಿಕ್ಕ ಬಾಕ್ಸ್ ಇಡೋ ಥರ ಮಾಡು. ಚಾಕು ಇಲ್ಲಿಟ್ಟೆ, ಚಾಕು ಕಣ್ಣಿಗೆ ಕಾಣಲ್ಲ ನನಗೆ. ನೀನು ಅಡುಗೆ ಮಾಡ್ಬೇಕಾದ್ರೆ ಯಾವುದು ಕಣ್ಣಿಗೆ ಕಾಣಿಸಲ್ಲ. ಸರಿತಾ ಬರ್ತೀನಿ ತಾಳು. ಸೊ ನೋಡೋದ್ರಲ್ಲ ಹೆಂಗೆ ಬರ್ತಾ ಇದೆ ಅಂದರೆ ಇನ್ನೇನು ಲಾಸ್ಟ್ ಮುಕ್ತಾಯಗೊಳ್ಳಲಿದೆ. ಬೇಬಿ ಇಲ್ಲಿ ಇಟ್ಟಿದ್ದೀನಿ. ಆಗಿದೆ ಅನ್ಸುತ್ತೆ, ತಿರುಗಿಸೋದಲ್ಲ. ಓಕೆ, ಇದು ನೋಡಿ. ಇದು ಆ್ಯಕ್ಚುಲಿ ಒಂದು ವೆರಿ ಟಫೆಸ್ಟ್ ಟಾಸ್ಕ್ ಅಂದರೆ ಆಮ್ಲೆಟ್ನ ಉಲ್ಟಾ ಮಾಡೋದು ಅಲ್ಲ ಬೇಬೆ? ದೊಡ್ಡದು ಮಾಡಿದ್ದೀನಲ್ಲ ನೋಡಿ ಹೆಂಗೆ ಎಷ್ಟು ಕಷ್ಟಪಡ್ತಾವಳೆ ಅಂದರೆ. ಪರವಾಗಿಲ್ವೇ, ತಿರ್ಸ್ಬಿಟ್ಟೆ. ಇಲ್ಲಿ ನೋಡಿ, ಈರುಳ್ಳಿ ಫಸ್ಟ್ ಕೆಳಗೆ ಹಾಕಿದ್ಲಲ್ಲ, ಅದು ಟೇಸ್ಟ್ ಆಗಿರೋದು. ಬೇಬಿ ಇದು ಒಂದು ವಿಷಲ್ ಆಯಿತು. ಹಿಂದ್ಗಡೆನೂ ಖಾರ ಪುಡಿ ಹಾಕಿ ಉರಿಸ್ತವಳೆ. ಈಗ ಅಮುಕ್ಬೇಕಲ್ವಾ? ಬಿಡು ಬೇಡ, ಅದೇನು ಬೇಯ್ತದ. ಪುಡಿ ಜಾಸ್ತಿ ಕೊಟ್ಟಿದ್ದೀನಲ್ಲ. ಓಕೆ, ಇವಾಗ ಅದು ಹಾಕಾದ್ಮೇಲೆ ಕಟ್ ಮಾಡ್ತಾ ನೋಡಿ. ಇವಾಗ ನೋಡಿ ಕಟ್ ಮಾಡ್ಕೊಂತಾಳೆ ಯಾವ ಥರ ಅಂತ. ಮಧ್ಯದಲ್ಲಿ ಒಂದು ಚಿಕ್ಕ ಬಾಕ್ಸ್ ಥರ ಬರಲಿ. ನೋಡಿ ಇದನ್ನು ಚೀಸ್ನ ಎಷ್ಟು ಸ್ಟೈಲಿಶಾಗಿ ಮಾಡ್ತಾಳೆ ನೋಡಿ ನನ್ನ ಬೇಬಿ. ಈಗ ಸಾಕಲ್ಲ, ಉಲ್ಟಾ ಮಾಡಿ. ಬೇಯ್ತಾ ಇದೆಯಾ? 2 ವಿಷಲ್ ಆಯಿತು ಬೇಬಿ ಬಿಟ್ಟಿದ್ದು. ಅವು ಮಸ್ತುರೆ ಇದಾಕದ್ರೆಲ್ಲ ಮೇಲಾಕು ವೇಸ್ಟ್ ಆಗಬಾರ್ದು. ಅದು ನೀನು ವೇಸ್ಟ್ ಆಗೋಕ್ಕೂ ಬಿಡಲ್ಲ ಬಿಡು, ಅದು ಬೇರೆ ಕೆಲಸ. ಪ್ರೆಸ್ಸಿಂಗ್ ಆಗಲಿ, ಲಾಂಗ್ ಪ್ರೆಸ್ ಆಗಲಿ. ಬೇಬಿ 3 ವಿಷಲ್ ಅಲ್ವಾ? 6 ಆಗಬೇಕಾ? ಓಕೆ, ಇವಾಗ ನೋಡಿ ಇದಕ್ಕೀಗ ಚೀಸ್ ಹಾಕಿದ್ರೆ ಸಕ್ಸಸ್ಫುಲಿ ನೋಡಿ ಇವಾಗ ಚೀಸ್ ಮೆಲ್ಟ್ ಆಗತ್ತೆ ಬೇಬಿ, ಬಿಸಿ ಇರತ್ತಲ್ಲ ನೋಡಿ. ಈ ಥರ ಚೀಸು ಫುಲ್ ಚೀಸು ಮಧ್ಯಕ್ಕೆ ಹಾಕೋ ಬದಲು ಈ ಥರ ಪೀಸ್ ಮಾಡಿ ಕಂಪ್ಲೀಟ್ ಸರೌಂಡಿಂಗ್ ನೀವು ಹಾಕಿದಾಗ ಏನಾಗುತ್ತೆ, ಎಲ್ಲ ಕಡೆನೂ ನಿಮ್ಗೊಂದು ತಿನ್ಬೇಕಾದ್ರೆ ಒಂದು ಫೀಲ್ ಸಿಗತ್ತೆ ಅಷ್ಟೇ. ಮೆಲ್ಟ್ ಆಗ್ತಾ ಇದೆ. ಸಾಕು. ಓಕೆ, ಇಲ್ಲಿ ನೋಡಿ ಏನೋ ಮಶ್ರೂಮ್ ಚೀಸ್ ಆಮ್ಲೆಟ್ ರೆಡಿ. ಸಕ್ಕದಾಗಿದೆ. ಈಗ ತಿನ್ನೋದಷ್ಟೇ ಬಾಕಿ ಬೇಬಿ. ಮಸ್ತಾಗಿ ರೆಡಿಯಾಗಿದೆ. ಇವಾಗ ಇನ್ನೇನು ಸ್ವಲ್ಪ ಹೊತ್ತು ಮೆಲ್ಟ್ ಆಗಿ ಹೋಯ್ತಲ್ಲ ಬೇಬಿ. ನೋಡಿ ಫೋಲ್ಡ್ ಮಾಡಿದ್ರೆ ಫುಲ್ ಮೆಲ್ಟ್ ಆಗೋಗುತ್ತೆ. ಅಲ್ವಾ? ಫೋಲ್ಡ್ ಮಾಡ್ತೀಯ ಈಗ? ಓಕೆ, ಇವಾಗ ಫೋಲ್ಡ್ ಮಾಡಿದ್ಲು ನೋಡಿ. ಓಕೆ, ರೆಡಿ. ಈಗ ಟೇಸ್ಟ್ ಮಾಡಿ ಸಕ್ಕದಾಗಿದ್ದೇ ಇರುತ್ತೆ ಬಿಡಿ, ಅಲ್ಟಿಮೇಟ್ ಆಗಿರುತ್ತೆ. ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ, ಓಕೆನಾ? ಓಕೆ, ನೋಡಿ ಹೆಂಗಾಗಿದೆ, ಹೆಂಗೆ ಬಂದಿದೆ. ಇವಾಗ ಒಂದು ಟೇಸ್ಟ್ ಮಾಡೋಣ. ಇಲ್ಲಿ ನೋಡಿ ನನ್ನ ಕ್ಯೂಟಿ ಆಡೋದು ನೋಡಿ. ಓನ್ ಸುಬ್ಬಿ ಓನು ಬಾ ಇಲ್ಲಿ ನೋಡಬೇಕು, ತಿನ್ನಬಾರ್ದು, ನಾನು ತಿನ್ಬೇಕು ಆಯಿತಾ? ಇಲ್ಲಿ ನೋಡಿ ಎತ್ಕೊ ಅನ್ನೋದು ನೋಡಿ ಸುಬ್ಬಿ. ಏನು? ಓಕೆ, ಇವಾಗ ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಟೇಸ್ಟ್ ಹೆಂಗೆ ಬಂದಿದೆ ಅಂತ ಹೇಳ್ತೀನಿ ನೋಡಿ. ಇದು ಓಪನ್ ಮಾಡ್ತೀನಿ. ಚೀಸ್ ನೋಡ್ರಿ, ವಾವ್, ಸಕ್ಕದಾಗಿದೆ, ಬಿಸಿ ಇದೆ. ಒಂದು ಟೇಸ್ಟ್ ಮಾಡೋಣ. ನೋಡಿ ಇದರಲ್ಲಿ ಚೀಸು, ಅದಾದಮೇಲೆ ಮಶ್ರೂಮ್ ಪ್ರತಿಯೊಂದು ಬಂದಿದೆ. ಟೇಸ್ಟ್ ಮಾಡೋಣ. ನನಗೆ ಕಣೆ, ನಿಂಗಲ್ಲ, ನನಗೆ ಕಣೆ. ಸಕ್ಕದಾಗಿದೆ. ಈಗ ಸಕ್ಕದಾಗಿದೆ ಬೇಬೆ, ಮಸ್ತು ಸಕ್ಕದಾಗಿದೆ, ಅಲ್ಟಿಮೇಟ್ ಆಗಿದೆ. ಸೊ ನೀವು ಸಹ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಅಷ್ಟೇ ಹೇಳೋದು. ಮಸ್ತಾಗಿದೆ, ಸೀರಿಯಸ್ಲಿ ಮಸ್ತಾಗಿದೆ ನಿಜವಾಗ್ಲು. ಇವಳು ನೋಡ್ರಿ, ಇವಳಿಗೆ ಅನ್ಕೊಬಿಟ್ಟವಳೆ, ಇವಳಿಗೆ ತಿನ್ಸೋಕೇನೋ ತಗೊಂಡೆ ಅಂತ. ಆಯ್ತು, ನನಗೆ, ನಿನ್ಗಲ್ಲ, ನನಗೇನೆ.
ನೆಕ್ಸ್ಟ್ ಲೆವೆಲ್ ಡಿಫ್ರೆಂಟ್ ಡಿಶ್ ಇದು. ನೀವು ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಓಕೆ, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಚಾನಲ್ನ ನೋಡ್ತಾ ಇರಿ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಓಕೆನಾ? ಸಪೋರ್ಟ್ ಮಾಡಿ, ನಿಮ್ಮ ಮನೆಯ ಹುಡುಗನ ಸಪೋರ್ಟ್ ಮಾಡಿ, ಅಷ್ಟೇ ಹೇಳೋದು. ಓಕೆ, ಬಾಯ್ ಬಾಯ್. ಇದನ್ನು ಯಾರ್ಯಾರು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್ ಹೀರೋಸ್, ಬಾಯ್, ಟಾಟಾ.